ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಹಿನ್ನೆಲೆ ನಾಳೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. 2 ಪಕ್ಷಗಳ ಪರ ಪ್ರಮುಖ ನಾಯಕರು ಭೇಟಿಯನ್ನ ನೀಡಲಿದ್ದಾರೆ. ನಾಳೆ ಕೈ ಅಭ್ಯರ್ಥಿ ಉಮೇಶ್ ಮೇಟಿ ತಮ್ಮ ನಾಮಿನೇಷನ್ ಸಲ್ಲಿಕೆ ಮಾಡ್ತಾರೆ. ಸಿಎಂ ಹಾಗೂ ಡಿಕೆ ಶಿವಕುಮಾರ್ ಹೀಗಾಗಿ ಬಾಗಲಕೋಟೆಗೆ ಎಂಟ್ರಿಯನ್ನ ಕೊಡಲಿದ್ದಾರೆ. ದಾವಣಗೆರೆಯಲ್ಲಿ ಸಮರ್ಥ್ ನಾಮಿನೇಷನ್ ಬಳಿಕ ಇವರು ಬಾಗಲಕೋಟೆಗೆ ಬರ್ತಾರೆ. ಮಧ್ಯಾಹ್ನ ಹೆಲಿಕಾಪ್ಟರ್ನಲ್ಲಿ ಬಾಗಲಕೋಟೆಗೆ ಸಿಎಂ ಆಗಮಿಸುತ್ತಾರೆ. ತೆರೆದ ವಾಹನದಲ್ಲಿ ಭಾಷಣವನ್ನ ಮಾಡ್ತಾರೆ ನಾಯಕರು. ಹಲವು ಸಚಿವರು, ಸ್ಥಳೀಯ ಕಾಂಗ್ರೆಸ್ ನಾಯಕರು ಇವರಿಗೆ ಸಾಥ್ ನೀಡಲಿದ್ದಾರೆ. 2 ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಜಿಲ್ಲೆಗೆ 2 ಪಕ್ಷದ ಮುಖಂಡರು ಬರ್ತಾ ಇದ್ದಾರೆ. ನಾಳೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ನಾಮಪತ್ರ ಸಲ್ಲಿಕೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬಾಗಲಕೋಟೆಗೆ ಬರ್ತಾ ಇದ್ದಾರೆ. ನಾಳೆ ದಾವಣಗೆರೆ ನಾಮಪತ್ರ ಸಲ್ಲಿಕೆ ಮುಕ್ತಾಯದ ಬಳಿಕ ಬಾಗಲಕೋಟೆಗೆ ಬರ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಬಾಗಲಕೋಟೆಗೆ ಅವರ ಆಗಮನವಾಗಲಿದೆ. ನಾಮಪತ್ರ ಸಲ್ಲಿಕೆ ಹಾಗೂ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ. ಟೋಟಲ್ ಆಗಿ ಒಂದು 2 ಅವರ್ಸ್ ಟೈಮ್ ಹಿಡಿಯುತ್ತೆ ಈ ಒಂದು ನಾಮಿನೇಷನ್ ಸಲ್ಲಿಕೆಗೆ. ತೆರೆದ ವಾಹನದಲ್ಲಿ ಭಾಷಣವನ್ನ ಮಾಡಲಿದ್ದಾರೆ ನಾಯಕರು. ಹಲವು ಸಚಿವರು, ಸ್ಥಳೀಯ ಕಾಂಗ್ರೆಸ್ ನಾಯಕರು ಭಾಗಿಯಾಗಲಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಬಿಜೆಪಿ ನಾಯಕರು ಕೂಡ ಬರ್ತಿದ್ದಾರೆ. ಬೆಳಗ್ಗೆ 10:30ರಿಂದ 11 ಗಂಟೆಗೆ ನಾಮಿನೇಷನ್ ಸಲ್ಲಿಕೆ ಆಗುತ್ತೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಮಾಜಿ ಸಚಿವ ಬಿ ಶ್ರೀರಾಮುಲು, ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ, ಬಿಜೆಪಿಯ ಪ್ರಮುಖ ನಾಯಕರು ಈ ಒಂದು ನಾಮಿನೇಷನ್ ಸಲ್ಲಿಕೆ ಟೈಮ್ನಲ್ಲಿ ಇರ್ತಾರೆ. ನಗರದಲ್ಲಿ ಬೃಹತ್ ಮೆರವಣಿಗೆ ಮುಖಾಂತರ ನಾಮಿನೇಷನ್ ಸಲ್ಲಿಕೆ ಮಾಡ್ತಾರೆ. ಬೆಳಗ್ಗೆ 11:30 ಈ ಒಂದು ಟೈಮ್ನಲ್ಲಿ ಬಿಜೆಪಿ ಕಡೆಯಿಂದ ನಾಮಪತ್ರ ಸಲ್ಲಿಕೆ ಆಗಲಿದೆ.